ಮಾಡೋದಕ್ಕೂ ಕೂಡ ಆಗೋದಿಲ್ಲ ಸರ್. ಇಷ್ಟೊಂದು ಪಾಪಿಗಳು ನಮ್ಮ ಬೆಂಗಳೂರಲ್ಲಿದ್ದಾರೆ ಅಂತ ಅನ್ಸುತ್ತೆ. ಯಾವಾಗ ಗೊತ್ತಾಯ್ತು ಇದು? ಕಳೆದ ರಾತ್ರಿ ಇದು ಆಗಿರುವಂಥದ್ದು. ಬೆಳಿಗ್ಗೆ 5 ಗಂಟೆಗೆ ಈ ಘಟನೆ ಇಲ್ಲಿನ ಸ್ಥಳೀಯ ಜನರಿಗೆ ಗಮನಕ್ಕೆ ಬಂದಿದೆ. ಅವರು 7 ಗಂಟೆ ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇನ್ಸ್ಪೆಕ್ಟರ್ಗೆ ಮತ್ತು ACP ಅವ್ರಿಗೆ ಮಾತಾಡಿ ನಾವು ನೈಟ್ಸ್ ರೌಂಡ್ಸ್ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಇವಾಗಿನವರೆಗೂ ಬಂದೆ. ಅವ್ರು ನೈಟ್ ರೌಂಡ್ ಇರೋವಾಗೇ ಈ ಪರಿಸ್ಥಿತಿ ಇದ್ದಾಗ ನೈಟ್ ರೌಂಡ್ಸ್ ಇಲ್ದಿದ್ರೆ ಇನ್ನು ಹೆಂಗೆ ಆಗುತ್ತೆ ಅನ್ನೋದು ಕೂಡ ಅವ್ರನ್ನ ಬಂದಾಗ ನಾನು ಪ್ರಶ್ನೆ ಮಾಡಲಿಕ್ಕೆ ಕೂಡ ಆಯ್ತೀನಿ. ಇದೊಂದು ಏನು ಮೂಕ ಪ್ರಾಣಿ. ಇವತ್ತು ಸಂಕ್ರಾಂತಿ ಹಬ್ಬ ಇನ್ನು 2 ದಿವಸ ಇದೆ. ಸಂಕ್ರಾಂತಿ ಕಳೆದ ಮಾರನೇ ದಿನದಲ್ಲಿ ನಾವು ಗೋ ಪೂಜೆ ಮಾಡ್ತೀವಿ. ಅದು ನಮ್ಮ ವಾಡಿಕೆ. ಇಡೀ ದೇಶದಲ್ಲಿ ನಾವೆಲ್ಲರಿಗೂ ಗೋ ಪೂಜೆ ಮಾಡ್ತೀವಿ. ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಕೃತ್ಯವನ್ನು ಮಾಡಿರೋದು ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಇದು ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದ್ರಲ್ಲಿ 2 ಮಾತೇ ಇಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇವತ್ತು ಇಂತಹ ಪುಂಡರು, ಇಂತಹ ರೌಡಿಗಳು ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೇ ಹುಟ್ಕೊಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಕೂಡ ಈ ಒಂದು ರಾಜ್ಯವನ್ನು ಸಮಾಲಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲವೂ ಕೂಡ ಇದೆ. ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಸರ್ ಪೊಲೀಸರಿಗೆ? ಏನು ಕೆಲಸ ಮಾಡಬೇಕು ಅಂತಿಲ್ವಾ ಅವರಿಗೆ? ಖಂಡಿತವಾಗ್ಲೂ ಕೂಡ ನಾನು ಬಂದಾಗ ಅದೇ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದೀನಿ. ನಾನು ಕೇಳಿದೆ, ಏನಪ್ಪ ಇಂತಹ ಒಂದು ಜಾಗದಲ್ಲಿ ಇಲ್ಲಿ, ಯಾಕೆಂದರೆ ಸ್ಲಮ್ಸ್ ಇದ್ದಾವೆ, ಎಲ್ಲವೂ ಕೂಡ ಇದೆ, ಇದು ಮೇನ್ ರೋಡ್ ಕೂಡ ಇದೆ, ಎಲ್ಲವೂ ಕೂಡ ಇದೆ, ಒಂದು ಹೈವೇ ಕೂಡ ಯಾಕಂದರೆ ರಾತ್ರಿ ಓಡಾಡ್ತಾ ವೆಹಿಕಲ್ಸ್ ಓಡಾಡುವಂಥ ಜಾಗ, ಜೊತೆಗೆ ಇಲ್ಲಿ ಒಂದು ಭಾಳ ದಟ್ಟವಾದ ಪ್ರದೇಶ. ಇಲ್ಲಿ ಜನರು ಕೂಡ ಬಹಳಷ್ಟು ದಿನಗಳಿಂದ ಹೇಳ್ತಾ ಇದ್ದಾರೆ ಈ ತರಹ ಗಾಂಜಾ ಮಾರುವಂಥದ್ದು, ರಾತ್ರಿ ಹೊತ್ತು ಗಲಾಟೆಗಳಾಗುವಂಥದ್ದು, ಹೆಣ್ಮಕ್ಳು ನಾವು ಭಾಳ ಭಯಭೀತಿಯಿಂದ ಓಡಾಡಬೇಕು, ಓಡಾಡೋದಕ್ಕೂ ಕೂಡ ಕಷ್ಟ ಇದೆ ಅಂತ ಹೇಳ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಯಾಕೆ CCTV ಇಲ್ಲ ಅಂತ ಹೇಳಿದ್ರೆ, ಅವ್ರು ಯಾರೋ ಹೇಳ್ತಾರೆ CCTV ಹಾಕಿದ್ರು ಕೂಡ ಈ ಪುಡಿಗೇಡಿಗಳೆಲ್ಲ ಹೊಡೆದಾಕ್ತಾರೆ. ಸರ್, ಇವ್ರ ಹಿಂದೆ ಯಾರ್ದ ಕಾಣದ ಕೈಗಳಿದೆ ಅನ್ನೋದು ಕೂಡ ನಾನು ಇವತ್ತು ಪೊಲೀಸ್ ಅವ್ರನ್ನ ಕೇಳಬೇಕು ಅಂತ ಕೂಡ ಇದ್ದೀವಿ. ಸರ್, ನಿನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಒಂದು ಫುಡ್ ಡೆಲಿವರಿ ಬಾಯ್ನೇನೋ ಅಡ್ಡಗಟ್ಟಿ ಹೊಡೆದಿದ್ದಾರೆ. ಅದಕ್ಕಿಂತ ಹಿಂದೆ ಕೂಡ ಹೆಣ್ಮಕ್ಳನ್ನ ಚುಡಾಯಿಸೋದು, ರೇಗಿಸೋದು ಆಗ್ತಾ ಇದೆ. ಕ್ಯಾಮರಾಗಳನ್ನೇ ಅವರೇ ಟರ್ನ್ ಮಾಡ್ತಾರೆ ಅಂತಂದ್ರೆ ಪೊಲೀಸರು ಭಯ ಇಲ್ವಾ? ಆಗಿದ್ರೆ ಆಗ್ಬೇಕು ಸ್ಟೇಷನ್. ಖಂಡಿತವಾಗ್ಲೂ ಕೂಡ ಕಾನೂನಿನ ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹದಗೆಟ್ಟಿದೆ. ಇಂತಹ ಕಿಡಿಗೇಡಿಗಳು ಕಾಂಗ್ರೆಸ್ ಬಂದಾಗೆ ಈ ಥರದ್ದೆಲ್ಲ ಬಾಲ ಬಿಚ್ಚುವಂಥದ್ದು. ಬೇರೆ ಸರ್ಕಾರಗಳಿದ್ದಾಗೆಲ್ಲ ಬಾಲ ಮುದುರ್ಕೊಂಡಿರ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಬಾಲ ತೆಗೆದು ಅವ್ರು ಈ ಥರ ಕೆಲಸಗಳನ್ನು ಮಾಡ್ತಾರೆ. ಇದಕ್ಕೆ ಸರ್ಕಾರನೇ ಪ್ರೋತ್ಸಾಹ ಕೊಡ್ತಾ ಇದೆಯೋ ಏನೋ ಹೇಳಬೇಕು. ಸರ್, ಈ ಥರ ಒಂದು ವಿಕೃತವಾಗಿ ಬರೆದಿದ್ದಾರೆ, ಏನು ಹೇಳ್ತೀರಾ ಅಂತ? ನೀವು ಸಹ ಸ್ಥಳಕ್ಕೆ ಬಂದಿದ್ದೀರಾ? ಚಾಮರಾಜಪೇಟೆಯ ಪೆನ್ಷನ್ ಮಾಲ್ನಲ್ಲಿ ಕಳೆದ ರಾತ್ರಿ ಕಿಡಿಗೇಡಿಗಳು ಬಂದು ಏನು ನಮ್ಮ ಗೋಮಾತೆಯ ಈ ರೀತಿ ಕ್ರೂರವಾಗಿ ಅದರ ಮೇಲೆ ಹಲ್ಲೆ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಬೇಸರ ಆಗುತ್ತೆ. ಯಾಕೆಂದರೆ ನಾಳೆ ಅಲ್ಲ ನಾಡಿದ್ದು ನಮಗೆ ಸಂಕ್ರಾಂತಿ ಹಬ್ಬ, ಅದಾದ ಮರನೇ ದಿವಸ ನಾವು ಗೋಪೂಜೆಗಳನ್ನು ನಾವು ಮಾಡ್ತೀವಿ ಕೂಡ. ಅಂತಹ ಒಂದು ಪರಿಸ್ಥಿತಿಯಲ್ಲಿ, ಅಂತಹ ಒಂದು ಟೈಮಿನಲ್ಲಿ ಇವತ್ತು ಈ ತರಹ ಒಂದು ಘಟನೆ ಆಗಿರೋದು ನಮ್ಮೆಲ್ಲರಿಗೂ ಕೂಡ ದುಃಖ ತಂದಿದೆ. ಇವತ್ತು ರಾತ್ರಿ ನಾನು ಬೆಳಿಗ್ಗೆ ಬಂದಿದ ತಕ್ಷಣ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ರೆ ಕೃತ್ಯ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಸರ್. ಇಷ್ಟೊಂದು ಪಾಪಿಗಳು ನಮ್ಮ ಬೆಂಗಳೂರಲ್ಲಿದ್ದಾರೆ ಅಂತ ಅನ್ಸುತ್ತೆ. ಯಾವಾಗ ಗೊತ್ತಾಯ್ತು? ಇದು ಕಳೆದ ರಾತ್ರಿ ಇದು ಆಗಿರುವಂಥದ್ದು. ಬೆಳಿಗ್ಗೆ 5 ಗಂಟೆಗೆ ಈ ಘಟನೆ ಇಲ್ಲಿನ ಸ್ಥಳೀಯ ಜನರಿಗೆ ಗಮನಕ್ಕೆ ಬಂದಿದೆ. ಅವರು 7 ಗಂಟೆ ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇನ್ಸ್ಪೆಕ್ಟರ್ಗೆ ಮತ್ತು ACP ಅವ್ರಿಗೆ ಮಾತಾಡಿ ನಾವು ನೈಟ್ಸ್ ರೌಂಡ್ಸ್ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಇವಾಗಿನವರೆಗೂ ಬಂದೆ. ಅವ್ರು ನೈಟ್ ರೌಂಡ್ ಇರೋವಾಗೇ ಈ ಪರಿಸ್ಥಿತಿ ಇದ್ದಾಗ ನೈಟ್ ರೌಂಡ್ಸ್ ಇಲ್ದಿದ್ರೆ ಇನ್ನು ಹೆಂಗೆ ಆಗುತ್ತೆ ಅನ್ನೋದು ಕೂಡ ಅವ್ರನ್ನ ಬಂದಾಗ ನಾನು ಪ್ರಶ್ನೆ ಮಾಡಲಿಕ್ಕೆ ಕೂಡ ಆಯ್ತೀನಿ. ಇದೊಂದು ಏನು ಮೂಕ ಪ್ರಾಣಿ. ಇವತ್ತು ಸಂಕ್ರಾಂತಿ ಹಬ್ಬ ಇನ್ನು 2 ದಿವಸ ಇದೆ. ಸಂಕ್ರಾಂತಿ ಕಳೆದ ಮಾರನೇ ದಿನದಲ್ಲಿ ನಾವು ಗೋ ಪೂಜೆ ಮಾಡ್ತೀವಿ. ಅದು ನಮ್ಮ ವಾಡಿಕೆ. ಇಡೀ ದೇಶದಲ್ಲಿ ನಾವೆಲ್ಲರಿಗೂ ಗೋ ಪೂಜೆ ಮಾಡ್ತೀವಿ. ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಕೃತ್ಯವನ್ನು ಮಾಡಿರೋದು ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಇದು ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದ್ರಲ್ಲಿ 2 ಮಾತೇ ಇಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇವತ್ತು ಇಂತಹ ಪುಂಡರು, ಇಂತಹ ರೌಡಿಗಳು ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೇ ಹುಟ್ಕೊಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಕೂಡ ಈ ಒಂದು ರಾಜ್ಯವನ್ನು ಸಮಾಲಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲವೂ ಕೂಡ ಇದೆ.
ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಸರ್ ಪೊಲೀಸರಿಗೆ? ಏನು ಕೆಲಸ ಮಾಡಬೇಕು ಅಂತಿಲ್ವಾ ಅವರಿಗೆ? ಖಂಡಿತವಾಗ್ಲೂ ಕೂಡ ನಾನು ಬಂದಾಗ ಅದೇ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದೀನಿ. ನಾನು ಕೇಳಿದೆ ಏನಪ್ಪ ಇಂತಹ ಒಂದು ಜಾಗದಲ್ಲಿ, ಇಲ್ಲ ಯಾಕೆಂದರೆ ಸ್ಲಮ್ಸ್ ಇದ್ದಾವೆ, ಎಲ್ಲವೂ ಕೂಡ ಇದೆ, ಇದು ಮೇನ್ ರೋಡ್ ಕೂಡ ಇದೆ, ಎಲ್ಲವೂ ಕೂಡ ಇದೆ, ಒಂದು ಹೈವೇ ಕೂಡ ಯಾಕಂದರೆ ರಾತ್ರಿ ಓಡಾಡ್ತಾ ವೆಹಿಕಲ್ಸ್ ಓಡಾಡುವಂಥ ಜಾಗ, ಜೊತೆಗೆ ಇಲ್ಲಿ ಒಂದು ಭಾಳ ದಟ್ಟವಾದ ಪ್ರದೇಶ. ಇಲ್ಲಿ ಜನರು ಕೂಡ ಬಹಳಷ್ಟು ದಿನಗಳಿಂದ ಹೇಳ್ತಾ ಇದ್ದಾರೆ ಈ ತರಹ ಗಾಂಜಾ ಮಾರುವಂಥದ್ದು, ರಾತ್ರಿ ಹೊತ್ತು ಗಲಾಟೆಗಳಾಗುವಂಥದ್ದು, ಹೆಣ್ಮಕ್ಳು ನಾವು ಭಾಳ ಭಯಭೀತರಿಂದ ಓಡಾಡಬೇಕು, ಓಡಾಡೋದಕ್ಕೂ ಕೂಡ ಕಷ್ಟ ಇದೆ ಅಂತ ಹೇಳ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಯಾಕೆ CCTV ಇಲ್ಲ ಅಂತ ಹೇಳಿದ್ರೆ, ಅವ್ರು ಯಾರೋ ಹೇಳ್ತಾರೆ CCTV ಹಾಕಿದ್ರು ಕೂಡ ಈ ಪುಡಿಗೇಡಿಗಳೆಲ್ಲ ಹೊಡೆದಾಕ್ತಾರೆ. ಸರ್, ಇವ್ರ ಹಿಂದೆ ಯಾರ್ದ ಕಾಣದ ಕೈಗಳಿದೆ ಅನ್ನೋದು ಕೂಡ ನಾನು ಇವತ್ತು ಪೊಲೀಸ್ ಅವ್ರನ್ನ ಕೇಳಬೇಕು ಅಂತ ಕೂಡ ಇದ್ದೀವಿ. ಸರ್, ನಿನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಒಂದು ಫುಡ್ ಡೆಲಿವರಿ ಬಾಯ್ ಏನೋ ಅಡ್ಡಗಟ್ಟಿ ಹೊಡೆದಿದ್ದಾರೆ. ಅದಕ್ಕಿಂತ ಹಿಂದೆ ಕೂಡ ಹೆಣ್ಮಕ್ಳನ್ನ ಚುಡಾಯಿಸೋದು, ರೇಗಿಸೋದು ಆಗ್ತಾ ಇದೆ. ಕ್ಯಾಮರಾಗಳನ್ನೇ ಅವರೇ ಟರ್ನ್ ಮಾಡ್ತಾರೆ ಅಂತಂದ್ರೆ ಪೊಲೀಸರು ಭಯ ಇಲ್ವಾ? ಆಗಿದ್ರೆ ಆಗ್ಬೇಕು ಸ್ಟೇಷನ್. ಖಂಡಿತವಾಗ್ಲೂ ಕೂಡ ಕಾನೂನಿನ ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹದಗೆಟ್ಟಿದೆ. ಇಂತಹ ಕಿಡಿಗೇಡಿಗಳು ಕಾಂಗ್ರೆಸ್ ಬಂದಾಗೆ ಈ ಥರದ್ದೆಲ್ಲ ಬಾಲ ಬಿಚ್ಚುವಂಥದ್ದು. ಬೇರೆ ಸರ್ಕಾರಗಳಿದ್ದಾಗೆಲ್ಲ ಬಾಲ ಮುದುರ್ಕೊಂಡಿರ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಬಾಲ ತೆಗೆದು ಅವ್ರು ಈ ಥರ ಕೆಲಸಗಳನ್ನು ಮಾಡ್ತಾರೆ. ಇದಕ್ಕೆ ಸರ್ಕಾರನೇ ಪ್ರೋತ್ಸಾಹ ಕೊಡ್ತಾ ಇದೆಯೋ ಏನೋ ಹೇಳಬೇಕು. ಸರ್, ಈ ತರ ಒಂದು ವಿಕೃತವಾಗಿ ಬರೆದಿದ್ದಾರೆ, ಏನ್ ಹೇಳ್ತೀರಾ ಅಂತ? ನೀವು ಸಹ ಸ್ಥಳಕ್ಕೆ ಬಂದಿದ್ರಾ? ಚಾಮರಾಜಪೇಟೆಯ ಪೆನ್ಷನ್ ಮಾಲ್ನಲ್ಲಿ ಕಳೆದ ರಾತ್ರಿ ಕಿಡಿಗೇಡಿಗಳು ಬಂದು ಏನು ನಮ್ಮ ಗೋಮಾತೆಯ ಈ ರೀತಿ ಕ್ರೂರವಾಗಿ ಅದರ ಮೇಲೆ ಹಲ್ಲೆ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಬೇಸರ ಆಗುತ್ತೆ. ಯಾಕೆಂದರೆ ನಾಳೆ ಅಲ್ಲ ನಾಡಿದ್ದು ನಮಗೆ ಸಂಕ್ರಾಂತಿ ಹಬ್ಬ, ಅದಾದ ಮರನೇ ದಿವಸ ನಾವು ಗೋಪೂಜೆಗಳನ್ನು ನಾವು ಮಾಡ್ತೀವಿ ಕೂಡ. ಅಂತಹ ಒಂದು ಪರಿಸ್ಥಿತಿಯಲ್ಲಿ, ಅಂತಹ ಒಂದು ಟೈಮಿನಲ್ಲಿ ಇವತ್ತು ಈ ತರಹ ಒಂದು ಘಟನೆ ಆಗಿರೋದು ನಮ್ಮೆಲ್ಲರಿಗೂ ಕೂಡ ದುಃಖ ತಂದಿದೆ. ಇವತ್ತು ರಾತ್ರಿ ನಾನು ಬೆಳಿಗ್ಗೆ ಬಂದಿದ ತಕ್ಷಣ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ರೆ ಕೃತ್ಯ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಸರ್. ಇಷ್ಟೊಂದು ಪಾಪಿಗಳು ನಮ್ಮ ಬೆಂಗಳೂರಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಯಾವಾಗ ಗೊತ್ತಾಯ್ತು ಇದು? ಕಳೆದ ರಾತ್ರಿ ಇದು ಆಗಿರುವಂಥದ್ದು ಬೆಳಿಗ್ಗೆ 5 ಗಂಟೆಗೆ ಈ ಘಟನೆ ಇಲ್ಲಿನ ಸ್ಥಳೀಯ ಜನರಿಗೆ ಗಮನಕ್ಕೆ ಬಂದಿದೆ. ಅವರು 7 ಗಂಟೆ ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇನ್ಸ್ಪೆಕ್ಟರ್ಗೆ ಮತ್ತು ACP ಅವ್ರಿಗೆ ಮಾತಾಡಿ ನಾವು ನೈಟ್ ರೌಂಡ್ಸ್ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಇವಾಗಿನವರೆಗೂ ಬಂದೆ. ಅವ್ರು ನೈಟ್ ರೌಂಡ್ ಇರೋವಾಗೇ ಈ ಪರಿಸ್ಥಿತಿ ಇದ್ದಾಗ ನೈಟ್ ರೌಂಡ್ಸ್ ಇಲ್ದಿದ್ರೆ ಇನ್ನು ಹೆಂಗೆ ಆಗುತ್ತೆ ಅನ್ನೋದು ಕೂಡ ಅವ್ರನ್ನ ಬಂದಾಗ ನಾನು ಪ್ರಶ್ನೆ ಮಾಡಲಿಕ್ಕೆ ಕೂಡ ಆಯ್ತೀನಿ. ಇದೊಂದು ಏನು ಮೂಕ ಪ್ರಾಣಿ. ಇವತ್ತು ಸಂಕ್ರಾಂತಿ ಹಬ್ಬ ಇನ್ನು 2 ದಿವಸ ಇದೆ. ಸಂಕ್ರಾಂತಿ ಕಳೆದ ಮಾರನೇ ದಿನದಲ್ಲಿ ನಾವು ಗೋ ಪೂಜೆ ಮಾಡ್ತೀವಿ. ಅದು ನಮ್ಮ ವಾಡಿಕೆ. ಇಡೀ ದೇಶದಲ್ಲಿ ನಾವೆಲ್ಲರಿಗೂ ಗೋ ಪೂಜೆ ಮಾಡ್ತೀವಿ. ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಕೃತ್ಯವನ್ನು ಮಾಡಿರೋದು ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಇದು ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದ್ರಲ್ಲಿ 2 ಮಾತೇ ಇಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇವತ್ತು ಇಂತಹ ಪುಂಡರು, ಇಂತಹ ರೌಡಿಗಳು ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೇ ಹುಟ್ಕೊಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಕೂಡ ಈ ಒಂದು ರಾಜ್ಯವನ್ನು ಸಮಾಲಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲವೂ ಕೂಡ ಇದೆ. ಸರ್, ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಸರ್ ಪೊಲೀಸರಿಗೆ? ಏನು ಕೆಲಸ ಮಾಡಬೇಕು ಅಂತಿಲ್ವಾ ಅವರಿಗೆ? ಖಂಡಿತವಾಗ್ಲೂ ಕೂಡ ನಾನು ಬಂದಾಗ ಅದೇ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದೀನಿ. ನಾನು ಕೇಳಿದೆ ಏನಪ್ಪ ಇಂತಹ ಒಂದು ಜಾಗದಲ್ಲಿ, ಇಲ್ಲ ಯಾಕೆಂದರೆ ಸ್ಲಮ್ಸ್ ಇದ್ದಾವೆ, ಎಲ್ಲವೂ ಕೂಡ ಇದೆ, ಇದು ಮೇನ್ ರೋಡ್ ಕೂಡ ಇದೆ, ಎಲ್ಲವೂ ಕೂಡ ಇದೆ, ಒಂದು ಹೈವೇ ಕೂಡ ಯಾಕಂದರೆ ರಾತ್ರಿ ಓಡಾಡ್ತಾ ವೆಹಿಕಲ್ಸ್ ಓಡಾಡುವಂಥ ಜಾಗ, ಜೊತೆಗೆ ಇಲ್ಲಿ ಒಂದು ಭಾಳ ದಟ್ಟವಾದ ಪ್ರದೇಶ. ಇಲ್ಲಿ ಜನರು ಕೂಡ ಬಹಳಷ್ಟು ದಿನಗಳಿಂದ ಹೇಳ್ತಾ ಇದ್ದಾರೆ ಈ ತರಹ ಗಾಂಜಾ ಮಾರುವಂಥದ್ದು, ರಾತ್ರಿ ಹೊತ್ತು ಗಲಾಟೆಗಳಾಗುವಂಥದ್ದು, ಹೆಣ್ಮಕ್ಳು ನಾವು ಭಾಳ ಭಯಭೀತರಿಂದ ಓಡಾಡಬೇಕು, ಓಡಾಡೋದಕ್ಕೂ ಕೂಡ ಕಷ್ಟ ಇದೆ ಅಂತ ಹೇಳ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಯಾಕೆ CCTV ಇಲ್ಲ ಅಂತ ಹೇಳಿದ್ರೆ, ಅವ್ರು ಯಾರೋ ಹೇಳ್ತಾರೆ CCTV ಹಾಕಿದ್ರು ಕೂಡ ಈ ಪುಡಿಗೇಡಿಗಳೆಲ್ಲ ಹೊಡೆದಾಕ್ತಾರೆ. ಸರ್, ಇವ್ರ ಹಿಂದೆ ಯಾರ್ದ ಕಾಣದ ಕೈಗಳಿದೆ ಅನ್ನೋದು ಕೂಡ ನಾನು ಇವತ್ತು ಪೊಲೀಸ್ ಅವ್ರನ್ನ ಕೇಳಬೇಕು ಅಂತ ಕೂಡ ಇದ್ದೀವಿ. ಸರ್, ನಿನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಒಂದು ಫುಡ್ ಡೆಲಿವರಿ ಬಾಯ್ ಏನೋ ಅಡ್ಡಗಟ್ಟಿ ಹೊಡೆದಿದ್ದಾರೆ. ಅದಕ್ಕಿಂತ ಹಿಂದೆ ಕೂಡ ಹೆಣ್ಮಕ್ಳನ್ನ ಚುಡಾಯಿಸೋದು, ರೇಗಿಸೋದು ಆಗ್ತಾ ಇದೆ. ಕ್ಯಾಮರಾಗಳನ್ನೇ ಅವರೇ ಟರ್ನ್ ಮಾಡ್ತಾರೆ ಅಂತಂದ್ರೆ ಪೊಲೀಸರು ಭಯ ಇಲ್ವಾ? ಆಗಿದ್ರೆ ಆಗ್ಬೇಕು ಸ್ಟೇಷನ್. ಖಂಡಿತವಾಗ್ಲೂ ಕೂಡ ಕಾನೂನಿನ ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹದಗೆಟ್ಟಿದೆ. ಇಂತಹ ಕಿಡಿಗೇಡಿಗಳು ಕಾಂಗ್ರೆಸ್ ಬಂದಾಗೆ ಈ ಥರದ್ದೆಲ್ಲ ಬಾಲ ಬಿಚ್ಚುವಂಥದ್ದು.
ಬೇರೆ ಸರ್ಕಾರಗಳಿದ್ದಾಗೆಲ್ಲ ಬಾಲ ಮುದುರ್ಕೊಂಡಿರ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಬಾಲ ತೆಗೆದು ಅವ್ರು ಈ ಥರ ಕೆಲಸಗಳನ್ನು ಮಾಡ್ತಾರೆ. ಇದಕ್ಕೆ ಸರ್ಕಾರನೇ ಪ್ರೋತ್ಸಾಹ ಕೊಡ್ತಾ ಇದೆಯೋ ಏನೋ ಹೇಳಬೇಕು.